ಮಹಾಭಾರತದಲ್ಲಿ ಬರುವ ಅಶ್ವತ್ಥಾಮ ಗುರು ದ್ರೋಣಾಚಾರ್ಯರ ಮಗ ಮತ್ತು ಭರತಧ್ವಜ ಮಹರ್ಷಿಯ ಮೊಮ್ಮಗ. ಅಶ್ವತ್ಥಾಮ 7 ಚಿರಂಜೀವಿಗಳಲ್ಲಿ ಒಬ್ಬನಾಗಿದ್ದನು, ಅವರನಾಗಿದ್ದನು. ಅಶ್ವತ್ಥಾಮ ಬದುಕಿನ ಸಮಯದ ಕೊನೆಯವರೆಗೂ ದುಃಖಗಳಿಂದಲೇ ತುಂಬಿದ ಜೀವನವನ್ನು ನಡೆಸಿದ್ದನು. ಕಾರಣ ಅವನು ಶಾಪಗ್ರಸ್ತನಾಗಿದ್ದನು. ಅವನು ಇಂದಿಗೂ ಜೀವಂತವಾಗಿದ್ದಾನೆಯೇ ಎಂಬ ವಿಷಯದ ಬಗ್ಗೆ ವಾದಿಸಲು ಮೊದಲು ಅಶ್ವತ್ಥಾಮನಿಗೆ ಈ ಶಾಪ ಹೇಗೆ ಬಂದಿದೆ ಎಂಬುದನ್ನು ನೋಡೋಣ. ಅಶ್ವತ್ಥಾಮ ಹುಟ್ಟಿದಾಗ ಅವನ ಹಣೆಯ ಮಧ್ಯದಲ್ಲಿ ರತ್ನದ ಕಲ್ಲೊಂದಿತ್ತು. ಈ ರತ್ನವು ಅಪರೂಪದ ಶಕ್ತಿಯನ್ನು ಹೊಂದಿದ್ದು, ಇಂತಹ ಹೊಂದಿರುವ ಮನುಷ್ಯನಿಗೆ ಹಸಿವು, ಬಾಯಾರಿಕೆ, ಆಯಾಸ ಯಾವುದೇ ಆಗದಂತೆ ಮಾಡುತ್ತದೆ. ಆ ಮಣಿ ಅಶ್ವತ್ಥಾಮನಿಗೆ ಪೂರ್ವಜರಿಂದ ಸಿಕ್ಕ ಸಂಜೀವಿನಿಯಾಗಿರುತ್ತದೆ. ಅಶ್ವತ್ಥಾಮ ಹುಟ್ಟಿದಾಗ ಕುದುರೆಯಂತೆ ಅಳುವ ಸದ್ದು ಹೊರಡಿಸುತ್ತಿದ್ದ. ಹಾಗಾಗಿ ಅವನಿಗೆ ಅಶ್ವತ್ಥಾಮ ಎಂಬ ಹೆಸರಿಡಲಾಯಿತು. ಗುರು ದ್ರೋಣಾಚಾರ್ಯರ ಮಗನಾದ್ದರಿಂದ ಅವನನ್ನು ದ್ರೌಣಿ ಎಂದು ಕರೆದರು. ದ್ರೋಣಾಚಾರ್ಯರು ಶಿವನಿಗೆ ಅನಂತ ಮಗನನ್ನು ನೀಡುವಂತೆ ಕೋರಿದ್ದರು. ಆಗ ಶಿವನು ಅಶ್ವತ್ಥಾಮನಿಗೆ ಹಣೆಯ ಮೇಲೆ ದೈವಿಕ ರತ್ನ ನೀಡಿ ಆಶೀರ್ವದಿಸಿದ್ದನು. ಅದು ಅವನನ್ನು ಬಾಯಾರಿಕೆ, ಹಸಿವು ಇತ್ಯಾದಿಗಳಿಂದ ರಕ್ಷಿಸಿತ್ತು. ಅದು ಅವನನ್ನು ಭೌತಿಕ, ಇಂದ್ರಿಯ ಮತ್ತು ಪ್ರಪಂಚದ ಪ್ರಭಾವಗಳಿಂದ ಮುಕ್ತಗೊಳಿಸಿದ್ದವು. ಅಶ್ವತ್ಥಾಮನು ಶಿವ, ಯಮ, ಕ್ರೋಧ ಮತ್ತು ಕಾಮದಿಂದ ಜನಿಸಿದನೆಂದು ಹೇಳಲಾಗುತ್ತಿದೆ. ಶಿವ ಪುರಾಣದ ಪ್ರಕಾರ ಅಶ್ವತ್ಥಾಮನು ಶಿವನ ಅವತಾರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ನಾರಾಯಣ ಅಸ್ತ್ರವನ್ನು ದ್ರೋಣಾಚಾರ್ಯರಿಗೆ ಶಿವನು ದಯಪಾಲಿಸಿದ್ದ ಎಂದು ಪುರಾಣಗಳಲ್ಲಿ ಹೇಳುವುದಾದರೆ, ಮತ್ತೊಂದು ಕಡೆ ಶ್ರೀಕೃಷ್ಣನು ಈ ನಾರಾಯಣಾಸ್ತ್ರವನ್ನು ಗುರು ದ್ರೋಣಾಚಾರ್ಯರಿಗೆ ನೀಡಿದ್ದಾನೆ ಎಂದು ಹೇಳಲಾಗುತ್ತಿದೆ. ಪಾಂಡವರು ಮತ್ತು ಕೌರವರು ದ್ರೋಣಾಚಾರ್ಯರ ಗುರುಕುಲಕ್ಕೆ ಸೇರಿಕೊಳ್ಳುತ್ತಾರೆ. ತಂದೆ ದ್ರೋಣಾಚಾರ್ಯರನ್ನು ಒತ್ತಾಯಿಸಿ ಕೌರವರ ಪರ ಹೋರಾಡಲು ಪ್ರೇರೇಪಿಸುತ್ತಾನೆ. 18 ದಿನಗಳ ಕಾಲ ನಡೆದ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾದಾಗ ಅಶ್ವತ್ಥಾಮನು ಕೌರವರು ಪರವಾಗಿ ನಿಂತು ಹೆಚ್ಚಿನ ಸಂಖ್ಯೆಯ ಜನರನ್ನು ಕೊಲ್ಲುವಲ್ಲಿ ಯಶಸ್ವಿಯಾಗುತ್ತಾನೆ. ಶಸ್ತ್ರ ಸರ್ಜಿತ ದ್ರೋಣನನ್ನು ಸೋಲಿಸುವುದು ಸಾಧ್ಯವಿಲ್ಲ ಎಂದು ತಿಳಿದ ಕೃಷ್ಣ ದ್ರೋಣಾಚಾರ್ಯನ ಮಗ ಅಶ್ವತ್ಥಾಮನ ಸಾವಿನ ಬಗ್ಗೆ ಸುಳ್ಳು ಹೇಳುವ ಮೂಲಕ ಅವನನ್ನು ಕೊಲ್ಲುವ ಯೋಜನೆಯನ್ನು ರೂಪಿಸುತ್ತಾನೆ. ಮಗನ ಸಾವಿನ ಸುದ್ದಿ ತಿಳಿದು ದುಃಖಿಸುತ್ತಿರುವ ಸಮಯ ನೋಡಿ ಶಿರಚ್ಛೇದನ ಮಾಡಲಾಗುತ್ತದೆ. ಇದನ್ನು ತಿಳಿದ ಅಶ್ವತ್ಥಾಮನು ತನ್ನ ತಂದೆಯನ್ನು ಮೋಸದಿಂದ ಕೊಂದಿರುವುದನ್ನು ತಿಳಿದು ಗುಪ್ತನಾಗುತ್ತಾನೆ. ಎಲ್ಲ ಪಾಂಡವರನ್ನು ಕೊಲ್ಲುವ ಮೂಲಕ ತಮ್ಮ ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ನಿರ್ಧರಿಸುತ್ತಾನೆ. ಅಶ್ವತ್ಥಾಮ ರಾತ್ರಿಯಲ್ಲಿ ಪಾಂಡವರ ಶಿಬಿರಕ್ಕೆ ನುಸುಳಿ ಪಾಂಡವರೆಂದು ತಿಳಿದು ದ್ರೌಪದಿಯ 5 ಮಕ್ಕಳನ್ನು ನಿದ್ರೆಯಲ್ಲಿದ್ದಾಗ ಸಾಯಿಸುತ್ತಾನೆ. ಶಿಬಿರಕ್ಕೆ ಹಿಂದಿರುಗಿದ ನಂತರ ಪಾಂಡವರು ಮತ್ತು ಕೃಷ್ಣರ ಈ ಹತ್ಯೆಗಳಿಂದ ದುಃಖಿತಗೊಳ್ಳುತ್ತಾರೆ. 2 ಪಡೆಗಳು ಮುಖಾಮುಖಿಯಾದಾಗ ಅಶ್ವತ್ಥಾಮನು ಅಪಾರ ವಿನಾಶದ ಆಯುಧವನ್ನು, ಅಂದರೆ ಬ್ರಹ್ಮಾಸ್ತ್ರವನ್ನು ಎಲ್ಲ ಪಾಂಡವರನ್ನು ಕೊಲ್ಲಲು ಆಹ್ವಾನಿಸುತ್ತಾನೆ. ಆ ಅಸ್ತ್ರವೇ ನಾರಾಯಣ ಅಸ್ತ್ರ. ಇದನ್ನು ಕಂಡು ಈ ಆಯುಧದಿಂದ ಭಯಭೀತರಾಗಿದ್ದರು. ಕೃಷ್ಣನು ಅರ್ಜುನನನ್ನು ರಕ್ಷಿಸಲು ಮತ್ತೊಂದು ಮಾರಕ ಆಯುಧವನ್ನು, ಪಾಶುಪತಾಸ್ತ್ರವನ್ನು ಬಳಸಲು ಮುಂದಾಗುತ್ತಾನೆ. ಉತ್ತರ ಅರ್ಜುನನ ಮೊಮ್ಮಗ ಅಭಿಮನ್ಯುವಿನ ಮಗನೊಂದಿಗೆ ಗರ್ಭಿಣಿಯಾಗಿರುತ್ತಾಳೆ. ಘಟನೆಯಿಂದ ನೊಂದ ಕೃಷ್ಣನು ಮಗುವನ್ನು ಬ್ರಹ್ಮಾಸ್ತ್ರದಿಂದ ರಕ್ಷಿಸಿ ಅಶ್ವತ್ಥಾಮನ ಹಣೆಯಲ್ಲಿದ್ದ ಮಣಿಯನ್ನು ಕಿತ್ತು ಭಯಂಕರವಾದ ಶಾಪವನ್ನು ಕೊಡುತ್ತಾನೆ. ನಿನ್ನ ಹಣೆಯಲ್ಲಿ ಕೊನೆಯವರೆಗೂ ರಕ್ತ ಸುರಿಯುತ್ತಲೇ ಇರುತ್ತದೆ. ಕಲಿಯುಗದ ಅಂತ್ಯದವರೆಗೂ ನಿನಗೆ ಸಾವೇ ಬರಬಾರದು ಎಂದು ಶಾಪ ನೀಡುತ್ತಾನೆ. ಹಾಗಾಗಿ ಇಂದಿಗೂ ಹಲವರಿಗೆ ಅಶ್ವತ್ಥಾಮ ಬದುಕಿದ್ದಾನ ಎಂಬ ಪ್ರಶ್ನೆ ಕಾಡುತ್ತಲೇ ಇದೆ. ಅಶ್ವತ್ಥಾಮನ ಮುಖ ಚಹರೆಯನ್ನು ಹೊಂದಿರುವ ವ್ಯಕ್ತಿಯು ಭಾರತದಾದ್ಯಂತ ಶಿವ ದೇವಾಲಯಗಳಿಗೆ ಭೇಟಿ ನೀಡುತ್ತಿದ್ದಾನೆ ಎಂದು ಹಲವರು ತಿಳಿಸಿದ್ದಾರೆ. ಶ್ರೀಕೃಷ್ಣನ ಶಾಪಕ್ಕೆ ಒಳಗಾದ ಅಶ್ವತ್ಥಾಮನು ಇನ್ನೂ ಕೂಡ ಕಲಿಯುಗದಲ್ಲಿ ಜೀವಂತವಾಗಿದ್ದಾನೆ ಎಂದು ಹೇಳಲಾಗುತ್ತಿದೆ.
ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲಿಯುತ್ತಿದ್ದಾನೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಮಾತ್ರವಲ್ಲ, ಅಶ್ವತ್ಥಾಮನು ಮಧ್ಯಪ್ರದೇಶದಲ್ಲಿನ ಕೋಟೆಯೊಂದರಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡಿದ್ದಾನೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ಅಶ್ವತ್ಥಾಮನು ಕಾಣಿಸಿಕೊಂಡಿರುವ ಆ ಕೋಟೆ ಎಲ್ಲಿದೆ? ಈ ಕೋಟೆ ಹೆಸರು ಅಸ್ಥಿರಗರ್. ಇದು ಮಧ್ಯಪ್ರದೇಶದ ಬುಹಾರ್ನಪುರದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಶಿವನನ್ನು ಆರಾಧಿಸಲು ಅಶ್ವತ್ಥಾಮನು ಇಂದಿಗೂ ಕೂಡ ಈ ಕೋಟೆಗೆ ಬರುತ್ತಾನೆ ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಇಲ್ಲಿನ ಸ್ಥಳೀಯರು ಅಶ್ವತ್ಥಾಮನಿಗೆ ಸಂಬಂಧಿಸಿದ ಅನೇಕ ದಂತಕಥೆಗಳನ್ನು ಹೇಳುತ್ತಾರೆ. ಅಶ್ವತ್ಥಾಮನನ್ನು ನೋಡಿದವರು ಯಾರೇ ಆಗಲಿ ಅವರು ಬದುಕುಳಿಯುವುದಿಲ್ಲ ಮತ್ತು ಅವರಲ್ಲಿ ಕೆಲವೊಬ್ಬರು ಮಾನಸಿಕ ಅಸ್ವಸ್ಥತೆಯನ್ನು ಕಳೆದುಕೊಂಡಿದ್ದಾರೆ ಎಂದು ಇಲ್ಲಿನ ಜನರು ಹೇಳುತ್ತಾರೆ. ಅಶ್ವತ್ಥಾಮನು ಶಿವನನ್ನು ಆರಾಧಿಸುವ ಮೊದಲು ಕೋಟೆಯಲ್ಲಿರುವ ಸರೋವರದಲ್ಲಿ ಸ್ನಾನ ಮಾಡುತ್ತಾನೆ ಎಂದು ಹೇಳಲಾಗುತ್ತಿದೆ. ಅಶ್ವತ್ಥಾಮನು ಗೌರಿ ಘಾಟ್ನ ನದಿಯ ದಂಡೆಯಲ್ಲಿ ಅಲೆದಾಡುವಾಗ ಕೆಲವೊಮ್ಮೆ ಗಾಯವನ್ನು ಮಾಡಿಕೊಂಡು ಗಾಯದಿಂದ ಹರಿಯುವ ರಕ್ತವನ್ನು ನಿಯಂತ್ರಿಸಲು ಸ್ಥಳೀಯರಲ್ಲಿ ಅರಿಶಿಣ ಮತ್ತು ಎಣ್ಣೆಯನ್ನು ಕೇಳುತ್ತಾನೆ ಎಂದು ಹೇಳಲಾಗಿದೆ. ಅನುಕೂಲಕ್ಕೆ ಪವಾಡವಾಗಿ ಕಾಣುತ್ತಿದೆ. ಇದು ಮಹಾಶೂರ ಗುರು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮರ ಮಾಹಿತಿ. ಅಶ್ವತ್ಥಾಮರ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಚಕ್ರವ್ಯೂಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.